ಸಾಧು ಸಂತರ ನೇತೃತ್ವದಲ್ಲಿ ನಡೀತಾ ಇರೋಂಥ ಒಂದು ವಿಶೇಷವಾದ ಸಂಘಟನೆ. ಈ ಸಾಧು ಸಂತರು ಮಠಗಳಿದೆ, ಭಕ್ತರು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಮಠಗಳಿಗೆ ಆಸ್ತಿ ಇಲ್ಲ, ತುಂಬ ಶ್ರೀಮಂತರ ಮಠಗಳಲ್ಲ. ತುಂಬ ಹೆಮ್ಮೆಯಿಂದ ಹೇಳ್ತಾನೆ, ಧರ್ಮವನ್ನು ಉಳಿಸ್ತೀವಿ ಅಂತ ತೀರ್ಮಾನ ಮಾಡೋಂಥ ಸ್ವಾಮಿಗಳು ಒಟ್ಟಿಗೆ ಸೇರ್ಕೊಂಡಿರೋದು. ನಾವೇ ಅವರಿಗೆ ಕೈ ಜೋಡಿಸೋದು ಹೊರಟಿದ್ದೀವಿ. ಈಗ ಅನೇಕ ಸಮಸ್ಯೆಗಳಿದೆ. ಇಲ್ಲಿ ಹೊರಡಬೇಕು ಅಂತಿದ್ದಂಗೆನೆ ಸಾಧು ಸಂತರ ನೇತೃತ್ವ ಹೋಗ್ತಿದ್ದೀವಿ ಅಂತ ತಕ್ಷಣ ಬೇರೆ ಬೇರೆ ವ್ಯಕ್ತಿಗಳು ಇಲ್ಲಿ ಹೋಗಬೇಡಿ ಈ ಮಾತುಗಳು ಹೇಳ್ತಾರೆ. ಬೇರೆ ಬೇರೆ ರಾಜಕೀಯ ಪಕ್ಷದಿಂದಲೂ ಕೂಡ ಇದಕ್ಕೆ ಹೋಗಬೇಡಿ ಅಂತ ಒತ್ತಡ ಇರುತ್ತೆ. ಇದೆಲ್ಲನೂ ಮೀರಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬನ್ನಿ ಈ ಕಡೆ ಬನ್ನಿ. ನಾನು ಯಾತಕ್ಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಯಣ್ಣ ಬ್ರಿಗೇಡ್ ಮಾಡಬೇಕಾದ್ರೂ ಕೂಡ ಈ ತೊಂದರೆಗಳು ನಾವು ಅನುಭವಿಸಿದ್ವಿ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಆರಂಭ ಆಗಂತ ಸಂದರ್ಭದಲ್ಲಿ ಇದೇ ರೀತಿ ಪರಿಸ್ಥಿತಿ ಇತ್ತು. ಯಾರು ಬರ್ತಾರೋ ಯಾರು ಬರಲ್ವೋ ಏನು ಕತೆ ಅಂತನೋ. ನನಗೇನಾದ್ರು ಕೂಡ ಆ ಸಂದರ್ಭದಲ್ಲಿ ಇಷ್ಟು ಜನ ಸಾಧು ಸಂತರು ಒಟ್ಟಿಗೆ ಸಿಕ್ಕಿದ್ರೆ ಮಾತೇ ಬೇರೆ ಇತ್ತು. ದೇವ್ರು ನಮ್ಮ ಕೈ ಸಿಕ್ಕ್ಯಾರೀಗ, ದೇವ್ರ ದಾರಿ ತೋರಿಸ್ತಾರೆ, ಅದಕ್ಕೆ ನುಗ್ಬೇಕಷ್ಟೇ. ನಾವು ಯಾವ ಹಿಂದೆ ಮುಂದೆ ನೋಡೋದು ಬೇಡ. ಸಮಸ್ಯೆಗಳು ಬರುತ್ತೆ, ನಾನು ಇಲ್ಲ ಅಂತ ಹೇಳಿಲ್ಲ. ಮೊದಲನೇ ಗುರಿ ನಾವು ಇಟ್ಕೊಂಡಿರೋದೇನು, ಬ್ರಿಗೇಡನ್ನು ಆರಂಭ ಮಾಡೋದಕ್ಕೆ ಲಕ್ಷ ಜನ ಸೇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಮ್ಮೆಲ್ಲರ ಆರಾಧ್ಯ ದೈವ ಈ ಸಾಧು ಸಂತರ ಪಾದವನ್ನ ಸ್ಪರ್ಶ ಮಾಡಿ ಪಾದ ಪೂಜೆ ಮಾಡಿ ಈ ಒಂದು ಬ್ರಿಗೇಡ್ ಉದ್ಘಾಟನೆ ನಾವು ಮಾಡ್ತಾ ಇದ್ದೀವಿ. ಇದು ಖಂಡಿತ ಹಿಂದೂ ಸಮಾಜಕ್ಕೆ ಯಶಸ್ಸಿಕ್ಕೇ ಸಿಗುತ್ತೆ, ಅನುಮಾನ ಇಲ್ಲ. ಹಿಂದೆ ಮುಂದೆ ಆಗ್ಬೋದು ಪ್ರಾರಂಭಕ್ಕೆ, ನೀವು ಹೋಗಬೇಡಿ, ನಿಮ್ಮ ತಾಲೂಕ್ ಪಂಚಾಯತ್ ಸೀಟ್ ಕೊಡಲ್ಲ, ಜಿಲ್ಲಾ ಪಂಚಾಯತ್ ಸೀಟ್ ಕೊಡಲ್ಲ ಹೇಳ್ಬೋದು ಬೇಕಾದಷ್ಟು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ರತಿಫಲ ಏನ್ ನಮಗೆ ಸಿಗತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ. ಆದರೆ ನಮ್ಮ ಗುರಿ ದೊಡ್ಡದು. ಏನು, ಹಿಂದೂ ಸಮಾಜದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳ ವಿರುದ್ಧ ಇದೊಂದು ಸಂಘಟನೆ ಯಶಸ್ವಿಯಾಗಿ ಮುಂದುವರಿಬೇಕು. ಸಾಧು ಸಂತರ ಅಪೇಕ್ಷೆ ತಕ್ಕಂತೆ ಸಮಾಜ ಕಟ್ಟಬೇಕು. ಇದೆರಡೇ ನಮ್ಮ ಉದ್ದೇಶ. ಹಿಂದುಳಿದವರು, ದಲಿತರು, ಸಕಲ ಸಮಾಜ, ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ. ಹಾಗಾಗಿ ಈ ಒಂದು ಸಭೆ ಇವತ್ತೇನು ನಾವು ಸೇರಿದ್ದೇವೆ, ಒಂದೊಂದು ಜಿಲ್ಲೆಯಿಂದ ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಬಂದಿಯೋ ಗೊತ್ತಿಲ್ಲ. ಆದರೆ ನಾನು ಈ ಒಂದು ಸಂದರ್ಭದಲ್ಲಿ ಸಂಪರ್ಕ ನನಗೇನು ಮಾಡೋಕ್ಕಾಗಲಿಲ್ಲ, ಕೆಲವರೆಲ್ಲ ಮಾಡೋದಕ್ಕೋಸ್ಕರ ಇಷ್ಟು ಜನ ಬಂದಿದ್ದೀರಿ. ನಾನು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸಂತೋಷ ಸುದ್ದಿ ಹೇಳ್ತೀನಿ. ಶಿವಮೊಗ್ಗ ನಗರದ ಎಲ್ಲ ಹಿರಿಯರು ಸೇರಿಕೊಂಡು ಅಯೋಧ್ಯೆಗೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರು. ಒಟ್ಟಿಗೆ ಹೋಗಬೇಕು ಅಂತ. ಸರಿ, 1670 ಜನ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿದ್ರು ರೈಲಲ್ಲಿ ಹೋಗಬೇಕು ಅಂತ. ಶಿವಮೊಗ್ಗ ನಗರದಕ್ಕೆ ಬಂದು ರೈಲು ಅಲ್ಲೇ 1670 ಜನಕ್ಕೂ ಅಲ್ಲಿ ಸೇರಿಸ್ಕೊಂಡು ಅಲ್ಲಿಂದ ಸೀದಾ ಅಯೋಧ್ಯೆಗೆ ಹೋಗಿ 2 ದಿನ ಅಯೋಧ್ಯೆ ಮುಗಿಸಿ ಕಾಶಿಗೆ ಹೋಗಿ ಕಾಶಿಯಲ್ಲಿ 2 ದಿನ ಇದ್ದು ವಾಪಸ್ಸು ಶಿವಮೊಗ್ಗಕ್ಕೆ ಬಂದರು. 1670 ಜನ ಒಂದು ಕುಟುಂಬದ ರೂಪದಲ್ಲಿ ಅಯೋಧ್ಯೆಗೆ ಕಾಶಿಗೆ ಹೋಗಿ ಬಂದಂಥ ಸೌಭಾಗ್ಯ ನಿಜಕ್ಕೂ ನನಗೆ ಸಿಗತ್ತೆ ಅಂತ ಅಂತಿರಲಿಲ್ಲ. ಯಶಸ್ವಿ ಆಯಿತು. ಹಾಗಾಗಿ ನಾನು ಅನೇಕರನ್ನ ಸಂಪರ್ಕ ಮಾಡೋಕ್ಕೆ ಆಗಲಿಲ್ಲ. ಆದರೂ ಇಷ್ಟು ಜನ ಬಂದಿದ್ದೀರ. ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಸಿಗಬೇಕು ಅನ್ನೋದಾದರೆ ಭಗವಂತನ ಆಶೀರ್ವಾದ ಬೇಕು. ಯಾವುದೋ ವ್ಯಕ್ತಿಗಳದಲ್ಲ, ಯಾರೋ ದೃಷ್ಟಿ ದೋಷನೂ ಅಲ್ಲ. ನಮ್ಮೇಲೇನು ಕಣ್ಣಿಟ್ರೆ ಏನಾಗುತ್ತೆ, ಏನೂ ಅಲ್ಲ. ಭಗವಂತನ ಆಶೀರ್ವಾದದಿಂದ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಅವಾಗ ನಮಗೆ ಪ್ರತಿಫಲ ಸ್ವಾಭಾವಿಕವಾಗಿ ಸಿಗತ್ತೆ, ಇದರಲ್ಲೇನು ಅನುಮಾನ ಬೇಡ. ಸಿಗುತ್ತೆ ಸಿಗಲ್ಲ ಅನ್ನೋದು ಬೇರೆ. ದೇವ್ರ ಕೆಲಸ ಮಾಡ್ತೀವಿ ಅಂತ ಹೊರಟಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಲೆಕ್ಕ ಇಟ್ಕೊಂಡು, ನನ್ನ ಊರಲ್ಲಿ ನಾನು 10 ಜನಕ್ಕೆ ಜೋಡಿಸ್ಬೋದು,
ನನ್ನೂರಲ್ಲಿ ನಾನು 20 ಜನಕ್ಕೆ ಜೋಡಿಸ್ಬೋದು. ನನ್ನೂರಲ್ಲಿರೋಂಥ ಒಬ್ರು ಇಬ್ರು 3 ಜನ ಸಾಧು ಸಂತರನ್ನ ಮಾರ್ಗದರ್ಶನ ತಗೋಬಹುದು. ಈ ನಿಟ್ಟಿನಲ್ಲಿ ನಾನೇನು ಪ್ರಯತ್ನ ಮಾಡ್ತೀನಿ, ನಾನು ಎಷ್ಟು ಜನ 4 ಜನಕ್ಕೆ ಸೇರಿಸ್ಕೊಂಡು ಏನು ಮಾಡ್ಬೋದು, ನಮ್ಮ ಹಳ್ಳಿನಲ್ಲಿ ಸೇರಿಸ್ಕೊಂಡು ಏನು ಮಾಡ್ಬೋದು, ನಮ್ಮ ತಾಲೂಕಲ್ಲಿ ಏನು ಮಾಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಏನು ಮಾಡ್ಬೋದು, ಇಡೀ ರಾಜ್ಯದ್ದು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಪ್ರಯತ್ನ ನಡೆದಂಗೆ ನಿಮಗೆ ಗೊತ್ತಿದೆ. ಕೂಡಲ ಸಂಗಮಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಾಗ ಪ್ರಾರಂಭಕ್ಕೆ ಪತ್ರಿಕೆ ಟಿವಿನಲ್ಲಿ ಎಲ್ಲಾ ಕುರ್ಚಿ ಖಾಲಿ 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 ಅಂತ ಅನ್ಕೊಂಡು ಟಿವಿ ತುಂಬಾ ಅದನ್ನೇ ತೋರಿಸಿದ್ರು. ನಿಮಗೆ ನೋಡಿರ್ಬೋದು. ಬಹಳ ಜನಕ್ಕೆ ಇದು ನಿರಾಶೆ. 12 ಗಂಟೆ ಆದ್ಮೇಲೆ ನಾನು ಹೇಳ್ದಲ್ಲ, ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಇಡೀ ಸಭಾಂಗಣ ತುಂಬಿತು, ಜನಸಾಗರ ಬಂತು. ಜನಸಾಗರ ಇದನ್ನ ನೋಡಿ ಬಹಳ ಜನಕ್ಕೆ ಸಮಾಧಾನ ಆಗಲಿಲ್ಲ. ದೆಹಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ನನಗೂ ದೊಡ್ಡವ್ರ ಮಾತು ಕೇಳಂತ ಅಭ್ಯಾಸ ಇದ್ದಿದ್ದು ಸರಿನೋ ತಪ್ಪ ಪ್ರಶ್ನೆ ಬೇರೆ, ವ್ಯತ್ಯಾಸಗಳಾಯ್ತು. ಈಗ ನಾವು ಇವಾಗಿನ ಸ್ಥಿತಿ ನೋಡಿ, ಒಂದು ಕಡೆ ಈ ರೀತಿ ಜಲಪ್ರವಾಹ, ಜನಗಳು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಗೊಂದಲ. ಸುಮ್ಮನೆ ನೋಡಿ, ನೀವು ಪರಿಸ್ಥಿತಿ ನೆನಪು ಮಾಡ್ಕೊಳ್ಳಿ. ನಾನು ವಿವರಕ್ಕೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂತಂದ್ರೆ ಇತ್ಲಾಗೆ ನೇರವಾಗಿ ಹೇಳಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಗುಂಪು, ಅವರೇ ಇರಬೇಕು ಅನ್ನೋದು ಇನ್ನೊಂದು ಗುಂಪು. ಈ ಡೆಲ್ಲಿ ತನಕ ಹೋಗಿ ಬಂದ್ರು, ಇನ್ನೊಂದು ಗುಂಪು ಹೋಗ್ತೀನಿ ಅಂತ ಅಂತಾರೆ. ಅದೇನಾಗತ್ತೋ ಬಿಡುತ್ತೋ ಬೇರೆ ಆ ವಿಚಾರ. ಗೊಂದಲ ಅಂತೂ ಸಿಕ್ಕಾಪಟ್ಟೆ ಗೊಂದಲ. ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಬಿಜೆಪಿಯಲ್ಲಿ ಗೊಂದಲ ಇರೋದು ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಇದು ಒಂದು. ಕಾಂಗ್ರೆಸ್ನಲ್ಲೇನು